ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಇವತ್ತು ಹಳ್ಳಿಗಿ ಕೆ ಗ್ರಾಮದಲ್ಲಿ ಬಸಪ್ಪ ಮಾದಪ್ಪ ಪೂಜಾರಿ ಅನ್ನುವಂಥ 42 ವಯಸ್ಸಿನ ಒಬ್ಬ ರೈತ. ಆ ರೈತನಿಗೆ ಜೆಸ್ಕಾಂ ಅಧಿಕಾರಿಗಳು LC ತೆಗೆಯಲಾಗಿದೆ, ಹಾಗಾಗಿ ನೀನು ಲೈಟ್ ಕಂಬ ಹತ್ತು ಅಂತೇಳಿ ಅಲ್ಲಿಯ ಸ್ಥಳೀಯ ಲೈನ್ಮಾನ್ ಅವನಿಗೆ ಲೈಟ್ ಕಂಬ ಹತ್ತಿಸಿ ಇವತ್ತು LC ತೆಗಿಲಾರದೆ ಜೀವವನ್ನು ತೆಗೆದಿದ್ದು ಇವತ್ತು ಖಂಡನೀಯವಾಗಿದೆ. ಇದಕ್ಕೆ ಎಲ್ಲ ಅಫಜಲ್ಪುರ ತಾಲೂಕಿನ ರೈತ ಸಮುದಾಯ ಅದನ್ನು ಖಂಡಿಸ್ತದೆ. ಇವತ್ತು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಲೈನ್ಮನ್ಗಳು ತಮ್ಮ ಕೆಲಸ ನಿರ್ವಹಿಸದೆ ಬೇರೆಯವರ ಮುಖಾಂತರ ಆ ಕಂಬವನ್ನು ಹತ್ತಿಸಿ ಅಲ್ಲಿ ಕೆಲಸ ಮಾಡ್ತಿರೋದು ಇದು ಖಂಡನೀಯವಾದದ್ದು. ಹಾಗಾಗಿ ತಾವು ಕೆಲಸ ಮಾಡೋದಂತನ ರೈತರಿಗೆ ಏರಿಕೆಸಿಂದ ಇವತ್ತು ಜೀವ ಕೊಡೋದಿದೆ. ಅದಕ್ಕಾಗಿ ಬಸಪ್ಪ ಪೂಜಾರಿ ಹಳ್ಳಿಗಿ ಕೆ ಇವರಿಗೆ ಸರ್ಕಾರ ತಕ್ಷಣ 50 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು. ಜೊತೆಗೆ ಅವರ ಮಕ್ಕಳಿಗೆ ಜೆಸ್ಕಾಂನಲ್ಲಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಬೇಕು. ಜೊತೆಗೆ ಅವರ ಮಕ್ಕಳಿಗೆ ಸರ್ಕಾರನೇ ನಿಂತು ಒಂದು ಶಿಕ್ಷಣದ ವ್ಯವಸ್ಥೆ, ಉಚಿತವಾಗಿ ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ ಇದೆ. ನಾವು ಸುಮಾರು 11 ಗಂಟೆಯಿಂದ 2 ಗಂಟೆ ಆಲತ್ತು ಸುಮಾರು 3-4 ಗಂಟೆ ಇವತ್ತು ರಸ್ತೆ ತಡೆ ಮಾಡಿದರೂ ಕೂಡ ಯಾವುದೇ ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇಂಥ ಬೇಜವಾಬ್ದಾರಿ ಸರ್ಕಾರ ಮತ್ತು ಅಧಿಕಾರಿಗಳನ್ನು ನಾವು ಧಿಕ್ಕಾರ ಮಾಡ್ತೀವಿ. ಹಾಗಾಗಿ ತಕ್ಷಣ ಸ್ಪಂದನೆ ಮಾಡಬೇಕಂತೇಳಿ ನಾವು ಸುಮಾರು 4 ಗಂಟೆ ಕುಂತರೂ ಕೂಡ ಯಾವುದೇ ಅಧಿಕಾರಿಗಳು ಸ್ಪಂದನೆ ಇಲ್ಲ. ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಈ ಅಧಿಕಾರಿಗಳ ಜೊತೆ ಶಾಮೀಲಾಗಿರೋದನ್ನು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ತಕ್ಷಣ ಇವತ್ತು ಸರ್ಕಾರ ಮುಂದೆ ಬರಬೇಕು, ಅವರಿಗೆ ಪರಿಹಾರ ಕೊಡಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಶ್ರೀಮಂತ ರೈತ ಸಂಘದ ಅಧ್ಯಕ್ಷ.